ಸೊ ಈಗ ಸಾರಾಂಶ ಏನು ಅಂತ ಹೇಳಿದ್ರೆ, ಅವರು 55ನೇ ಇಸ್ವಿಯಲ್ಲಿ ಮಾಡಿಕೊಟ್ಟ ಹಕ್ಕು ಪತ್ರ, ದಾನ ಪತ್ರಕ್ಕೆ ಯಾವುದೇ ಕಾನೂನು ಮಾನ್ಯತೆ ಇರಲಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಹಕ್ಕಿರ್ಲಿಲ್ಲ. ಸೊ ಹಾಗಾಗಿ ಆ ಕಾರಣದಿಂದ ತದನಂತರ ಇನಾಮಲ್ಲಿ ರೀಗ್ರಾಂಟ್ ಆಗಿದೆ. ರೀಗ್ರಾಂಟ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ವಿತೌಟ್ ಎನಿ ಡಿಸ್ಪ್ಯೂಟ್ ರೈಟ್ಸ್ ಫ್ಲೋ ಆಗಿದೆ. ಸೊ ಅದರ ಪ್ರಕಾರ ಇವರು ಮಾರಾಟವನ್ನ ಮಾಡಿದ್ದಾರೆ. ಇದು ನನಗೆ ದಾಖಲೆಗಳಿಂದ ಲಭ್ಯ ಇರುವಂತ ವಿಷಯ. ಇದನ್ನ ತಾವು ಕಳೆದ ಅಧಿವೇಶನದಲ್ಲೂ ಕೂಡ ಇದನ್ನ ಪ್ರಶ್ನೆ ಹಾಕಿದ್ರಿ. ಅದಾದ್ಮೇಲೆ ನಾನು ಅವ್ರಿಗೆ ಲೋಕಲ್ ಅಲ್ಲಿ ಒಂದು ಎನ್ಕ್ವೈರಿ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಬಟ್ ಇದು ದಾಖಲೆಗಳಿಂದ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡಿಸಿದ್ರು. ನೋಡೋಣ ಏನ್ ಬರುತ್ತೆ, ಅದನ್ನು ಕೂಡ ನಾನು ತಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಬೇಕಾದ್ರೆ ಶಿಕ್ಷಣ ಇಲಾಖೆ, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಶಿಕ್ಷಣ ಇಲಾಖೆಯಿಂದ ಬೇಕಾದ್ರೆ ಇನ್ನೂ ಒಂದು ಬಾರಿ ಅರ್ಜಿ ತಗೊಂಡು ಅವ್ರಿಗೆ ಹಕ್ಕು ಕೊಡೋದಕ್ಕೆ ಬರುತ್ತಾ ಅಂತ ನ್ಯಾಯಾತ್ಮಕವಾಗಿ ಈಗ ಪರಿಶೀಲನೆ ಮಾಡಿ ಅಂತ ನಾನು ಹೇಳ್ತೇನೆ. ಆದ್ರೆ ಸ್ವಲ್ಪ ಆ ಉತ್ತರನ ನಾನು ಪಕ್ಕಕ್ಕೆ ಸರಿದು ಹೇಳೋದಾದ್ರೆ, ಅವರು ನೀವೇನ್ ಹಿಂಗೆ ಹೇಳ್ತೀರಾ ಅಂತ ನೀವು ಅನ್ಕೊಳ್ಬೋದು. ಆದ್ರೆ ಪ್ರಾಕ್ಟಿಕಲಿ ನಾನು ಮಾತಾಡ್ತಾ ಇದ್ದೇನೆ, ಇರೋ ಸತ್ಯವನ್ನು ಹೇಳ್ತೇನೆ. ಅವರು ರೈಟ್ಸ್ ಅಸರ್ಟ್ ಮಾಡಬೇಕು ಅಂದ್ರೆ ಬಹುಶಃ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಈವನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ ರೆವಿನ್ಯೂ ಮಿನಿಸ್ಟರ್ ನೀವು ಈ ಮಾತು ಹೇಳ್ಬೋದಾ ಅಂತ ನೀವು ಹೇಳ್ಬೋದು. ಬಟ್ ಆದ್ರೆ ಲಾ ಆ ತರ ಇದೆ, ಕಾನೂನು ಆ ರೀತಿ ಇದೆ, ನಾನು ಹೇಳುವಂತದ್ದಲ್ಲ. ಈಗ ನಾವು ಅವ್ರಿಗೆ ರೈಟ್ಸ್ ಕನ್ಫರ್ಮ್ ಆಗಿದೆ. ಬಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಸ್ ಫ್ರೀ ಟು ಅಪ್ರೋಚ್ ದ ಸಿವಿಲ್ ಕೋರ್ಟ್ ಅಂಡ್ ಅಸರ್ಟ್ ದೇರ್ ರೈಟ್ಸ್ ಆಲ್ಸೋ. ಬಟ್ ಅದು ಏನೇ ಇರಲಿ, ಅವ್ರು ಹೋಗ್ತಾರೋ ಬಿಡ್ತಾರೋ ಕೋರ್ಟಿಗೆ ಬೇಕಾಗಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಬಾರಿ ಅರ್ಜಿ ತಗೊಂಡು ನೀವೇ ಅವ್ರನ್ನ ಕರೆಸಿ ಆಸ್ ಡಿ ಸಿ ಅವರಿಂದ ನೀವೇ ಅರ್ಜಿ ತಗೊಂಡು ಅವ್ರಿಗೆ ಹೆಸರಿಗೆ ಮಾಡ್ಕೊಡೋದಕ್ಕೆ ಸಾಧ್ಯನ ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅಂತಾನು ನಾನು ಸೂಚನೆ ಕೊಡ್ತೇನೆ. ಅದೇ ಈ ವೈರುಧ್ಯಗಳ ಬಗ್ಗೆ ಅಷ್ಟೇ ನನಗೆ ಕಾಡ್ತಾ ಇತ್ತು. ನೀವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ. ಯಾಕೆ ಅಂತಂದ್ರೆ ಪ್ರಶ್ನೆ ಕೇಳಿರೋವಂಥದ್ದು ನಾನು 2 ಇಲಾಖೆಗಳಿಗೆ, ಒಂದು ಶಿಕ್ಷಣ ಇಲಾಖೆಗೆ, ಇನ್ನೊಂದು ಕಂದಾಯ ಇಲಾಖೆಗೆ. ಕಂದಾಯ ಇಲಾಖೆ ಕೊಟ್ಟಿರುವಂತಹ ಉತ್ತರದಲ್ಲಿ ಈ ರೀತಿ ಬಂದಾಗ ಶಿಕ್ಷಣ ಇಲಾಖೆಯವರು ಈ ರೀತಿ ಸ್ಟ್ಯಾಂಡ್ ಅನ್ನು ಹೇಗೆ ತಗೊಂಡ್ರು ಅಂದ್ರೆ, ಇದನ್ನ ಕಂದಾಯ ಇಲಾಖೆನ ಒಮ್ಮೆ ನಾವು ಸಂಪರ್ಕಿಸ್ಬೇಕು, ಈ ರೀತಿ ಬಂದಿದೆ ನಿಮ್ಗೆ ಸಂಬಂಧಪಟ್ಟಿದ್ದು ಅಂತ ಯಾಕೆ ಕೇಳಲಿಲ್ಲ? ಸಮನ್ವಯದ ಕೊರತೆ ಇದೆಯಾ ಇಲಾಖೆಗಳ ಮಧ್ಯದಲ್ಲಿ? ಯಾಕಂದ್ರೆ ಗಂಭೀರವಾದಂತ ಪ್ರಶ್ನೆ. 1955ನೇ ಇಸ್ವಿಗೆ ಸಂಬಂಧಪಟ್ಟಿದ್ದು, ತುಂಬಾ ರೆಕಾರ್ಡ್ಸ್ ಅಲ್ಲಿ ವ್ಯತ್ಯಾಸಗಳಾಗಿರುತ್ತೆ, ಏರುಪೇರು ಇರುತ್ತೆ. ಹಾಗಾಗಿ ಒಮ್ಮೆ ಕಂದಾಯ ಇಲಾಖೆ ಜೊತೆನಲ್ಲಿ ನಾವು ಕೇಳ್ಕೊಂಡು ಉತ್ತರ ಕೊಡೋಣ ಅನ್ನುವಂತಹ ಒಂದು ಎಚ್ಚರಿಕೆಯ ಗಂಟೆ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಈ ಸಮನ್ವಯದ ಅವಶ್ಯಕತೆನೂ ಇದೆ. ಇಲ್ಲದ್ರೆ ಇದನ್ನೆರಡನ್ನೂ ಇಟ್ಕೊಂಡು ಸಾರ್ವಜನಿಕವಾಗಿ ಹೋಗುವಂತ ಸಂದೇಶ ತಪ್ಪಾಗಿ ಹೋಗ್ಬಾರ್ದು. ಫ್ಯಾಕ್ಟ್ಸ್ ಏನಿದೆಯೋ ಅದು ಇದ್ದೇ ಇದೆ, ಕ್ಲಾರಿಫೈ ಕೂಡ ಮಾಡಿದ್ದಾರೆ ಮಿನಿಸ್ಟ್ರು. ಹಾಗಾಗಿ ಇದನ್ನ ಒಂದು ಗಂಭೀರವಾದಂತ ಸಂಗತಿ ಅಂತ ತಗೋಬೇಕು. ನೀವು ಹೇಗೆ ಹಿಂದಿನ ಪ್ರಶ್ನೆಯಲ್ಲಿ ನಮ್ಮ ನವೀನ್ ಅವ್ರು ಕೇಳಿದಾಗ ಸಮನ್ವಯ ಸಾಧಿಸಿದೀವಿ ಅಂತ ಹೇಳಿದ್ರು, ಇದರಲ್ಲೂ ಸಮನ್ವಯದ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಆಗ್ರಹ ಆಗಿದೆ ತಮ್ಮ ಮೂಲಕ. ಅವಯವದ ಮೇಲಿನ ಚರ್ಚೆ. ರವಿಕುಮಾರ್ ಅವ್ರೇನು ಕೇಳದೆ ಹೋದ್ರು ಹೇಳ್ತೇನೆ, ಇದು ಶಿಕ್ಷಣ ಇಲಾಖೆದು ಏನಾಗಿದೆ, ವಿನೋಬಾ ಭಾವೆಯವರ ಭೂದಾನ ಚಳುವಳಿಯಲ್ಲಿ ಸುಮಾರು ಸಾವಿರಾರು ಎಕರೆ ದಾನ ಕೊಟ್ರು. ಆದ್ರೆ ಅವುಗಳನ್ನೆಲ್ಲವನ್ನೂ ಕೂಡ ಇದು ಬೇರೆ ಪ್ರಕರಣ, ಇದು ಪೂರ್ವದ್ದು. ಆದ್ರೆ ದಾಖಲೆಗಳು ಮಾಡ್ಕೊಂಡಿಲ್ಲ, ಈಗ ಒದ್ದಾಡ್ತಾ ಇದ್ದಾರೆ. ಇನ್ನ ಇದು ಒಂದು, ಯಾರು ದಾನ ಕೊಟ್ಟು ದಾನ ಪತ್ರನೂ ಇಲ್ಲ ಅವ್ರ ಹತ್ರ ಕೆಲವು. ನಾವು ಇಟ್ಸ್ ಎ ಹಿಸ್ಟಾರಿಕಲ್ ಲೆಗೆಸಿ ಪ್ರಾಬ್ಲಮ್. ಸುಮ್ನೆ ನಾನು ದೂಷಣೆ ಮಾಡ್ತಾ ಇಲ್ಲ. ರೆಕಾರ್ಡ್ ಕೀಪಿಂಗ್ ನಮ್ಮಲ್ಲಿ ಸರಿ ಇಲ್ಲದೆ ಇರೋದ್ರಿಂದ ದಾನ ಮಾಡಿಕೊಟ್ಟಿದ್ದು ದಾನ ಪತ್ರ ಇಲ್ಲ. ಇನ್ ಕೆಲವರು ಬರೀ ಬಾಯಿ ಮಾತ್ ಮೇಲೆ ಬಿಟ್ಕೊಟ್ಟಿದ್ದಾರೆ. ಸೊ ಈಗ ಹೇಗೆ ಇದನ್ನ ಸಾಲ್ವ್ ಮಾಡೋದು ಅಂತ ಶಿಕ್ಷಣ ಇಲಾಖೆಯವರು ಒಂದು ಕಾನೂನೇ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿದ್ದಾರೆ. ನಾವು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್, ಬಿಕಾಸ್ ನಿಮ್ದು ರೆಕಾರ್ಡ್ ಕೀಪಿಂಗ್ ನಾವೇ, ಅವ್ರದ್ದು ರೆಕಾರ್ಡ್ ಕೀಪಿಂಗ್ ನಾವೇ, ವಿ ಆರ್ ದ ರೆಕಾರ್ಡ್ ಕೀಪರ್ಸ್. ಇದನ್ನ ಹೇಗೆ ಇತ್ಯರ್ಥ ಮಾಡಬೇಕು ಅಂತ ನಾವು ಕೂಡ ಇದ್ರ ಕಡೆಗೆ ಗಂಭೀರವಾಗಿ ಗಮನ ಕೊಡ್ತಾ ಇದ್ದೇವೆ. ಈ ಪ್ರಾಬ್ಲಮ್ಗೆ ಹೇಳ್ತಾ ಇಲ್ಲ. ನೀವೇ ಜನರಲಿ ಸಾವಿರಾರು ಎಕರೆ ಶಿಕ್ಷಣ ಇಲಾಖೆಗೆ ಖಾತೆ ಆಗಿಲ್ಲ. ಆದ್ರೆ ನಾನು ಅವರು ಇಬ್ರು ಮಾತಾಡ್ಕೊಂಡು ಈಗ ಏನ್ ಮಾಡ್ತಾ ಇದ್ದೀವಿ, ಯಾವ್ದಾವ್ದನ್ನ ರೆಕಾರ್ಡ್ಗೆ ತರಕ್ಕೆ ಸಾಧ್ಯ ಅವೆಲ್ಲವನ್ನ ಡ್ರೈವ್ ಮೋಡ್ ಅಲ್ಲಿ ರಾಜ್ಯದಲ್ಲಿ ಈ ರೀತಿ ಎಲ್ಲೆಲ್ಲಿ ದಾಖಲೆ ಇದೆ
ಅವುಗಳನ್ನೆಲ್ಲವನ್ನು ಕೂಡ RTC ಅಲ್ಲಿ ಇಂಡೀಕರಣ ಮಾಡಬೇಕು, ಮತ್ತೆ ಅವನ್ನೆಲ್ಲ ಪೋಡಿ ದುರಸ್ತು ಸರ್ವೆ ಸ್ಕೆಚ್ ಮಾಡಿ ಪೋಡಿ ದುರಸ್ತು ಮಾಡಬೇಕು ಅಂತ ಜಾಯಿಂಟ್ ಆಗಿ ಇಬ್ರು ಕೋಆರ್ಡಿನೇಷನ್ ಅನ್ನ ಮಾಡ್ತಾ ಇದ್ದೇವೆ. ಅದಲ್ಲದೆ ಖಾಸಗಿ ಜಾಗದಲ್ಲಿ ಇರೋದನ್ನ ಕಾಲಮ್ 11 ನಲ್ಲಿ ಶಾಲೆ ಇದೆ ಅಂತ ಎಂಟ್ರಿ ಮಾಡಿ ಅಟ್ಲೀಸ್ಟ್ ಎಲ್ಲ ಒಂದ್ ಕಡೆ ಎಂಟ್ರಿ ಆದ್ರೂ ಕ್ರಿಯೇಟ್ ಮಾಡಕ್ ಆಗುತ್ತಾ ಅನ್ನೋದನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅವ್ರ ಮೊಮ್ಮಕ್ಳು ಉಟ್ಕೊಂಡ್ಬಿಟ್ಟು ಈಗ ಅದನ್ನ ಮಾರಾಟ ಮಾಡೋದು, ಶಾಲೆನ ಒಕ್ಲೆಬ್ಸೋದು, ಇಂಥದ್ದು ಕೆಲವು ಕಡೆ 1000ಕ್ಕೆ 1-2 ಕಡೆ ಈ ತರ ನಡೀತಾ ಇದೆ. 90% ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಕೆಲವು ಕಡೆ 3ನೇ ತಲೆಮಾರು ವಾರಸುದಾರರು ಅಲ್ಲಿ ಇಲ್ಲಿ ಮಾರಾಟ ಮಾಡೋದಿಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ನಡೀತಾ ಇದೆ. ಈ ಸಮಸ್ಯೆ ಮಕ್ಕಳು ಗಂಗಪ್ಪನವರು 56ನೇ ಇಸ್ವಿಯಲ್ಲಿ ತೀರೋಗ್ತಾರೆ. ಆದ್ರೆ ಅವರು ವಿಲ್ ಮಾಡಿ ಇಟ್ಟಿರ್ಲಿಲ್ಲ. 56ರಲ್ಲಿ ಅವರು ತೀರೋಗ್ತಾರೆ. ಆದ್ರೆ ಅಲ್ಲಿವರೆಗೂ ಗಂಗಪ್ಪನವರ ಹೆಸರಿನಲ್ಲೇ ಇದೆ. ಗಂಗಪ್ಪನವರು ಅವರ ಶ್ರೀಮತಿಯವರು 6 ಮಕ್ಕಳ ಒಟ್ಟು ಆಸ್ತಿ ಇದು. ಗಂಗಪ್ಪನವರು ಸ್ವಯಂ ಆರ್ಜಿತ ಆಸ್ತಿ ಆಗಿರೋದ್ರಿಂದ ಸ್ವಯಾರ್ಜಿತ ಆಸ್ತಿ ಆಗಿದೆ. ಮಕ್ಕಳಿಗೆ ಇನ್ನೂ ಹಕ್ಕು ಬಿಟ್ಕೊಟ್ಟಿಲ್ಲ. ಅವರು ಮಕ್ಕಳಿಗೆ ಹಕ್ಕು ಕೊಟ್ಟಿಲ್ಲ. ಮಕ್ಕಳಿಗೆ ಸ್ವಾಭಾವಿಕವಾಗಿ ಯಾವಾಗ ಹಕ್ಕು ಬರುತ್ತೆ? ಪಿತ್ರಾರ್ಜಿತವಾಗಿ ಆದ್ರೆ ಇದು ರಂಗಪ್ಪನವ್ರದ್ದು ಸ್ವಯಾರ್ಜಿತ ಆಸ್ತಿ ಇದು. ಕರೆಕ್ಟ್. ಸೊ ಕೊನೆಗೆ ಏನಾಗುತ್ತೆ, ರಂಗಪ್ಪನವರು ಬದುಕಿರೋವಾಗ್ಲೇನೆ, ರಂಗಪ್ಪನವರು ಸಾಯೋದು ನವೆಂಬರ್ 1956ರಲ್ಲಿ. ನೀವು ಹೇಳಿದಾಗೆ 6/8/1955 ಅಂದ್ರೆ ತಂದೆಯವರು ಸಾಯೋದಕ್ಕಿಂತ 1 ವರ್ಷ ಮೊದಲೇ ಈ ಶ್ರೀನಿವಾಸುಲು, TG ಶ್ರೀನಿವಾಸುಲು ಅನ್ನೋರು 50 ಎಕರೆಯನ್ನ ದಾನ ಪತ್ರವನ್ನ ನೋಂದಣಿ ಮಾಡಿ ಶಿಕ್ಷಣ ವಿದ್ಯಾ ಉಪಯೋಗಕ್ಕೆ ಅಂತ ಮೈಸೂರು ಮಹಾರಾಜರಿಗೆ ಅಂತ ಅವರು ದಾನ ಪತ್ರ ಮಾಡಿಕೊಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ, ಆ ದಿನ ಅವ್ರ ತಂದೆ ರಂಗಪ್ಪನವ್ರು ಬದುಕಿದ್ರು, ಆಸ್ತಿ ರಂಗಪ್ಪನವ್ರದಾಗಿತ್ತು. ರಂಗಪ್ಪನವರು ಮಕ್ಕಳಿಗೆ ಪಾಲು ಕೊಟ್ಟಿಲ್ಲ. ಶ್ರೀನಿವಾಸುಲು ಅವ್ರಿಗೆ ಹಕ್ಕು ಬಂದಿಲ್ಲ. ಶ್ರೀನಿವಾಸುಲುಗೆ ಯಾವುದೇ ಈ ವಿಷಯದಲ್ಲಿ ಈ ರೀತಿಯಾಗಿ ದಾನ ಮಾಡಲಿಕ್ಕೆ ಹಕ್ಕು ಇರಲಿಲ್ಲ ಅಂತ ನನಗೆ ದಾಖಲೆಗಳಿಂದ ಕಾಣ್ತಾ ಇದೆ. ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಅದರ್ವೈಸ್, ರೈಟ್? ಸೊ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ, ಹಿ ಹ್ಯಾಡ್ ನೋ ಲೋಕಸ್ ಸ್ಟ್ಯಾಂಡೈ ಟು ಗಿಫ್ಟ್ ದಿಸ್ ಅನ್ನುವಂಥದ್ದು. ಇದು ಅಲ್ಲಿಗೆ ಮುಗಿಯಲ್ಲ, ಇನ್ನು ಮುಂದಕ್ಕೆ 56ರಲ್ಲಿ ತಂದೆ ತೀರೋಗ್ತಾರೆ. ಇವರು ದಾನ ಬರ್ಕೊಟ್ಟು 1 ವರ್ಷದ ನಂತರ. ಅದಾದ್ಮೇಲೆ ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ ಬರುತ್ತೆ. ಇನಾಮ್ ಅಬಾಲಿಷನ್ ಆಕ್ಟ್ ಪ್ರಕಾರವಾಗಿ 1959ರಲ್ಲಿ ಈ ಎಲ್ಲಾ ಜಮೀನುಗಳು ಕೂಡ ಸರ್ಕಾರದ ವಶಕ್ಕೆ ಬರುತ್ತೆ, ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ. ಕರೆಕ್ಟ್? ಯಾಕೆಂದ್ರೆ ಅವರು ನೋಂದಣಿ ಮಾಡಿಕೊಟ್ಟಿದ್ದಕ್ಕೆ ಕಾನೂನಲ್ಲಿ ಮಾನ್ಯತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಹಕ್ಕಿಲ್ಲ. ಅವ್ರಿಗೆ ಹಕ್ಕಿಲ್ಲದೆ ಇದ್ದಾಗ ಅವರು ನೋಂದಣಿ ಮಾಡಿಕೊಟ್ರೆ ಅದಕ್ಕೇನು ಮಾನ್ಯತೆ ಸಿಗೋದಿಲ್ಲ. ಸೊ ಎಲ್ಲ ಗಂಗಪ್ಪನವರು ಅವ್ರ ತಂದೆಯವರ ಹೆಸರಿನಲ್ಲೇ ಇತ್ತು. ಗಂಗಪ್ಪನವರಿಂದ 1/2/1959 ರಾಜ್ಯ ಸರ್ಕಾರ ಮೈಸೂರು ವೈಯಕ್ತಿಕ ಹಾಗೂ ಇತರೆ ಇನಾಮ್ ರದ್ದಾಯತಿ ಕಾಯ್ದೆ ಪ್ರಕಾರ ಇದು ಸರ್ಕಾರಕ್ಕೆ ನಿಹಿತವಾಗುತ್ತದೆ. ಕರೆಕ್ಟ್? ಇದಾದ ಮೇಲೆ ಶ್ರೀನಿವಾಸ್ ಅವರು ಇನಾಮ್ ಅಬಾಲಿಷನ್ ಆಕ್ಟ್ ಪ್ರಕಾರವಾಗಿ ಕಲಂ 9ರ ಪ್ರಕಾರ 209 ಎಕರೆ ಜಮೀನಿಗೆ ಅನುಭೋಗದ ಹಕ್ಕು ನನಗೆ ಕೊಡಬೇಕು ಅಂತ ಅವರು 62ನೇ ಇಸ್ವಿಯಲ್ಲಿ ಅರ್ಜಿ ಕೊಡ್ತಾರೆ ಇನಾಮ್ ಸ್ಪೆಷಲ್ ಡಿಸಿಗೆ. ಕರೆಕ್ಟ್? ಇದೆಲ್ಲ ನಿಮ್ಗೆ ಗೊತ್ತಿರುವಂತಹದ್ದು. ಇನಾಮ್ ಸ್ಪೆಷಲ್ ಡಿಸಿಗೆ ರೀಗ್ರಾಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಸೊ ಇದರಲ್ಲಿ 209 ಎಕರೆ ಅವ್ರಿಗೆ ರೀಗ್ರಾಂಟ್ ಆಗುತ್ತೆ. ರೀಗ್ರಾಂಟ್ ಮಾಡೋವಾಗ ಆಗ್ಲೇ ಹೇಳಿದೆ 313 ಎಕರೆ ಒಟ್ಟು ಅಂತ. ರೀಗ್ರಾಂಟ್ ಮಾಡೋವಾಗ 90 ಎಕರೆ 21 ಗುಂಟೆ ಕೆರೆ ಜಮೀನನ್ನ ಹೊರತುಪಡಿಸಿ ಅವ್ರಿಗೆ ರೀಗ್ರಾಂಟ್ ಮಾಡ್ತಾರೆ. ಸೊ ಅಲ್ಲಿಗೆ 209 ಎಕರೆ ಶ್ರೀನಿವಾಸುಲು ಅವರಿಗೆ ಹಕ್ಕು ಬಂತು. ಸರ್ಕಾರ ಅಲ್ಲಿಗೆ
ಶಿಕ್ಷಣ ಇಲಾಖೆನೂ ಹೋಗಿ ಇನಾಮ್ ಸ್ಪೆಷಲ್ DC ಮುಂದ್ಗಡೆ ಈ ಜಮೀನು ನಮ್ಗೆ ದಾನ ಆಗಿದೆ ಅಂತ ತಕರಾರು ಕೊಡ್ಲಿಲ್ಲ. ಸೊ ಇನಾಮ್ ಸ್ಪೆಷಲ್ DC ಅವರು ಇವ್ರಿಗೆ ಅವ್ರ ಅರ್ಜಿಯನ್ನ ಮಾನ್ಯ ಮಾಡಿ ಅವ್ರಿಗೆ 209 ಎಕರೆ ಸರ್ಕಾರದಿಂದ ಅವ್ರಿಗೆ ಕನ್ಫರ್ಮ್ ಆಯ್ತು. ಕರೆಕ್ಟ್. ಸೊ ಅಲ್ಲಿಗೆ ಟೈಟ್ಲು ಕ್ಲೀನ್ ಆಯ್ತು, ಸರ್ಕಾರದಿಂದ ಅವ್ರಿಗೆ ಬಂತು. ಸೊ 209 ಎಕರೆ ಅವ್ರಿಗೆ ಬಂದ ಮೇಲೆ ಮುಂದೆ ಅವರು ಕೂಡ ಬಹುಶಃ 71ರಲ್ಲಿ ಶ್ರೀನಿವಾಸುಲು ಅವ್ರ ಮದುವೆ ಆಗ್ತಾರೆ. ಶ್ರೀನಿವಾಸುಲು ಅವ್ರಿಗೆ 12 ಜನ ಮಕ್ಕಳು. ಶ್ರೀನಿವಾಸುಲು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಅವರು ಈ ಕುಟುಂಬದ ಮಡ್ರಾಸ್ನಲ್ಲಿರೋ ಆಸ್ತಿಯನ್ನ ಅವ್ರು ತಗೊಂಡು ಈ ಆಸ್ತಿಯ ಸಂಪೂರ್ಣ ಹಕ್ಕನ್ನ ಶ್ರೀನಿವಾಸುಲುಗೆ ಬಿಟ್ಕೊಡ್ತಾರೆ. ಶ್ರೀನಿವಾಸುಲು ಅವರಿಗೆ 12 ಜನ ಮಕ್ಕಳು, ಹೆಂಡತಿ. ಇವರೆಲ್ಲರೂ ಕೂಡ ಕೊನೆಗೆ ಇವರು ಕುಟುಂಬದವರು ಶ್ರೀನಿವಾಸುಲು, ಗೋಪಾಲು, ಸುರೇಶು ಅಂತ ಈ 209 ಎಕರೆಯನ್ನ ಅವರು ಪಾಲ್ ಮಾಡ್ಕೊಳ್ತಾರೆ. ಆಮೇಲೆ 87ನೇ ಇಸ್ವಿಯಲ್ಲಿ ಶ್ರೀನಿವಾಸುಲು ಅವರು ನಿಧನರಾಗಿ ಅವರ ಶ್ರೀನಿವಾಸುಲು ಅವರ ಕುಟುಂಬದವರು ಅವರ ಭಾಗಕ್ಕೆ ಬಂದಂತಹ ಜಮೀನುಗಳನ್ನ GK ಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು 96-97ರಲ್ಲಿ ಖರೀದಿ ಮಾಡಿದ್ದಾರೆ. ಶ್ರೀನಿವಾಸುಲು ಅವರ ಹಕ್ಕುದಾರರಿಂದ ಇವರು ಖರೀದಿ ಮಾಡಿದ್ದಾರೆ 96-97ರಲ್ಲಿ ಖರೀದಿ ಮಾಡಿದ್ದಾರೆ. ಸೊ ಇಷ್ಟು ಜಮೀನುಗಳನ್ನ ಕೃಷ್ಣಪ್ಪ ಅನ್ನೋರು ಖರೀದಿ ಮಾಡಿ ಅವ್ರು ಪಡ್ಕೊಂಡಿದ್ದಾರೆ. ಏತನ್ಮಧ್ಯ 93ನೇ ಇಸ್ವಿಯಲ್ಲಿ ಶಿಕ್ಷಣ ಇಲಾಖೆಯವರು ಇದು ನಮ್ಗೆ ದಾನ ಆಗಿದೆ, ಇದು ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ 93ನೇ ಇಸ್ವಿಯಲ್ಲಿ ಅರ್ಜಿ ಕೊಟ್ಟಾಗ ತಹಶೀಲ್ದಾರರು ಅವ್ರಿಗೆ ಆವತ್ತೇ ಉತ್ತರ ಕೊಟ್ಟಿದ್ದಾರೆ, ದಾನ ಪತ್ರ ಮಾಡಿಕೊಟ್ಟಿರುವ ಶ್ರೀನಿವಾಸುಲು ಹೆಸರಿಗೆ ಖಾತೆ ಇರುವುದಿಲ್ಲ ಮತ್ತು ವಿಭಾಗ ಪತ್ರದಂತೆ ಈಗಾಗಲೇ ಆಗಿರುವ ಖಾತೆ ಬದಲಾವಣೆಯನ್ನು ರದ್ದು ಮಾಡಲು ಈ ಕಚೇರಿ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನು ರೀತಿಯ ಇರುವುದಿಲ್ಲ. ಆದುದರಿಂದ ನಿಮ್ಮ ಕೋರಿಕೆಯಂತೆ ಖಾತೆ ಬದಲಾವಣೆ ಮಾಡಲು ಇಲ್ಲದ ಕಾರಣ ನಿಮ್ಮ ಅರ್ಜಿಯನ್ನು ವಿಲೆ ಮಾಡಲಾಗಿದೆ ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅರ್ಜಿಯನ್ನ 93ನೇ ಇಸ್ವಿಯಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ 62ರಲ್ಲಿ ಸ್ಪೆಷಲ್ ಇನಾಮ್ DC ಇವ್ರಿಗೆ ಗ್ರಾಂಟ್ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರ ಕುಟುಂಬದವರು ಎಲ್ಲರೂ ಸೇರಿ ಇವ್ರಿಗೆ ಕ್ರಯ ಇನ್ನೂ ಆ ಡೇಟ್ಗೆ ಆಗಿಲ್ಲ. ಆ ಡೇಟ್ಗೆ ಇನ್ನೂ ಶ್ರೀನಿವಾಸುಲು ಅವರ ಕುಟುಂಬದಲ್ಲೇ ಇತ್ತು. ಮಾರಾಟ ಆಗೋದಕ್ಕೆ ಮೊದಲೇ ಇವರು ಅರ್ಜಿ ಕೊಟ್ಟಿದ್ದಾರೆ. ಅದರ ಅರ್ಜಿಯನ್ನ ತಹಶೀಲ್ದಾರರು ತಿರಸ್ಕಾರ ಮಾಡಿದ್ದಾರೆ. ಯಾಕೆಂದ್ರೆ ಅವರ ಕುಟುಂಬಕ್ಕೆ ಹಕ್ಕು, ಫ್ಲೋ ಆಫ್ ರೈಟ್ಸ್ ಕರೆಕ್ಟ್ ಆಗಿದೆ, ಹಾಗಾಗಿ ನಿಮ್ಗೆ ನಾನು ಖಾತೆ ಮಾಡ್ಕೊಡಕ್ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸೊ ತದನಂತರ 96-97ರಲ್ಲಿ ಕೃಷ್ಣಪ್ಪನವರು ಖರೀದಿ ಮಾಡಿದ್ದಾರೆ. ಅವರು ಈಗ ಇವ್ರು ಯಾರು ಒಟ್ಟು ಅವರು ಮತ್ತೆ ನಂಜುಂಡಪ್ಪನವರು ಅವರ ವಾರಸುದಾರರು ಸೇರಿ 235 ಎಕರೆ ಜಮೀನನ್ನ ಯುನೈಟೆಡ್ ಗ್ರೀನ್ ವುಡ್ಸ್ ಅನ್ನೋರಿಗೆ ಈಗ ಮಾರಾಟ ಮಾಡಿದ್ದಾರೆ. ರೈಟ್. ಸೊ ಮಾರಾಟ ಮಾಡಿ ಅವರು ಕನ್ವರ್ಷನ್ಗೆ ಅಪ್ಲೈ ಮಾಡಿ ಈಗ ಕನ್ವರ್ಷನ್ ಉತ್ತರ ಕೊಡೋದು ಸ್ವಲ್ಪ ನೋಡಿ. ಕೇಶವ ಪ್ರಸಾದ್. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನಾನು ನಿಯಮ 330ರ ಅಡಿನಲ್ಲಿ ಇದನ್ನ ಪ್ರಸ್ತಾಪ ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅಗಲಕೋಟೆ ಗ್ರಾಮದಲ್ಲಿ ಶಿಕ್ಷಣ ಇಲಾಖೆಗೆ ದಾನವಾಗಿ ಕೊಟ್ಟಿರುವಂತ ಜಾಗ ಇದು. ಅಂದ್ರೆ ಶಿಕ್ಷಣ ಇಲಾಖೆಗೆ ದಾನವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ದಾನಪತ್ರದ ಸಂಖ್ಯೆನೂ ಕೂಡ ಕೊಡಲಾಗಿದೆ. ದಾನಪತ್ರದ ಸಂಖ್ಯೆ 1785-55-56 1955-56ನೇ ಇಸ್ವಿದಿದು. ಹಾಗೇನೆ ಒಟ್ಟು ಜಾಗ 50 ಎಕರೆ 26 ಗುಂಟೆಗಳ ವಿಸ್ತೀರ್ಣ ಇದೆ. ಇದು ಸಾರ್ವಜನಿಕವಾಗಿ ಶಾಲಾ ಒಂದು ವ್ಯವಸ್ಥೆಗಾಗಿ ಕೊಟ್ಟಿರುವಂಥದ್ದು. ಶಿಕ್ಷಣದ ಮಹತ್ವವನ್ನ ಅವತ್ತು ಯಾರು ಅರ್ತಿದ್ರೋ
ಅವರು ಈ ಜಾಗವನ್ನ ದಾನ ಮಾಡಿದ್ರು. ಸೊ ಇಂಥ ದಾನ ಮಾಡಿರುವಂತಹ ಒಂದು ವ್ಯವಸ್ಥೆ ಸರ್ಕಾರದ ಭದ್ರತೆನಲ್ಲಿ ಇರಬೇಕು. ಅದಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ಸು ಕೊಳ್ಳಾಗಿದೆ. ಅದನ್ನ ಮ್ಯೂಟೇಷನ್ ಮಾಡಿಲ್ಲ. 2 ಬಾರಿ ಮ್ಯೂಟೇಷನ್ಗಾಗಿ ಅರ್ಜಿ ಸಲ್ಲಿಸಲಾಗಿದೆ. 1997ರಲ್ಲಿ 1 ಬಾರಿ, 2024ರ 1 ಬಾರಿ, 2 ಬಾರಿ ಮ್ಯೂಟೇಷನ್ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡಾಗೂ ಸಹಿತ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ಕಂದಾಯ ಇಲಾಖೆಯಿಂದ ಬಂದಿಲ್ಲ. ಹಾಗೇನೆ ಇದೊಂದು 30 ವರ್ಷಗಳಿಂದ ಈ ರೀತಿಯ ಈ ಜಾಗ ಯಾರಿಗೆ ಸೇರಿದ್ದು, ಏನಾಗಿದೆ ಅನ್ನುವಂಥದ್ದು ನಡೀತಾನೆ ಇದೆ. ಈಗ ಭೂಮಿ ಬೆಲೆ ಜಾಸ್ತಿ ಆಗಿದೆ. 50 ಎಕರೆ ಜಾಗ ಅಂತ ಅಂದಾಗ ಎಲ್ರದ್ದು ಕಣ್ಬಿದ್ದಿದೆ ಅದರ ಮೇಲೆ. ಅದಕ್ಕೆ ಪ್ರೈವೇಟ್ ಓನರ್ಸು ಇದು ನಮ್ದು ಅಂತ ಹೇಳಿ ಈಗಾಗಲೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಮೆರ್ಸಸ್ ಯುನೈಟೆಡ್ ಎಸ್ಟೇಟ್ಸ್ ಮತ್ತು ಯುನೈಟೆಡ್ ಗ್ರೀನ್ ವುಡ್ಸ್ ಅನ್ನೋವಂಥವ್ರು ಇದು ನಮ್ದು ಅನ್ನೋವಂಥದ್ದನ್ನ ಹೇಳ್ಕೊತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮುಂದಿನ ಕ್ರಮಗಳನ್ನು ಕೈಗೊಳ್ಳುವಂತಹ ರೀತಿಯಲ್ಲಿ ಅಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಇಷ್ಟು ದೊಡ್ಡ ಜಾಗವನ್ನ ಸರ್ಕಾರ ಈ ರೀತಿಯಾಗಿ ತನಗದ ಸಂಬಂಧ ಇಲ್ಲ ಅನ್ನೋಂಥ ರೀತಿಯಲ್ಲಿ ಬಿಟ್ಟಿರೋವಂಥದ್ದು ಸರಿಯಲ್ಲ. ನೋಡಿ, ಇದಕ್ಕಾಗಿ ಸರಿಯಾದಂತಹ ರೀತಿಯಲ್ಲಿ ಎನ್ಕ್ವೈರಿ ಆಗಬೇಕು. ಆ ಜಾಗವನ್ನ ಶಾಲೆಗೆ ಏನು ದಾನ ಮಾಡಿದಾರೋ, ದಾನ ಕೊಟ್ಟಿರುವಂತ ವ್ಯಕ್ತಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ಇದು ಅವ್ರಿಗೆ ಸೇರಬೇಕು ಅನ್ನುವಂಥದ್ದು ನಾನು ನಿಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಹಾಗೇನೆ ಈ ಭೂಮಿನ ಈಗಾಗಲೇ ಯಾರು ಸ್ವಾಧೀನ ಪಡಿಸ್ಕೊತಾ ಇದಾರೆ ಅವ್ರಿಗೆ ಹಕ್ಕುಪತ್ರ ಏನಿದೆ, ಯಾವ ಆಧಾರದ ಮೇಲೆ ಅವ್ರು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ, ಮತ್ತೆ ಅವ್ರ ವಿರುದ್ಧ ಒಂದು ಎನ್ಕ್ವೈರಿ ಆಗಿದೆಯಾ, ಸರ್ಕಾರ ಇದ್ರ ಬಗ್ಗೆ ಒಂದು ಎನ್ಕ್ವೈರಿಯನ್ನ ಮಾಡಿ ಯಾವುದೇ ರೀತಿಯಾದಂಥ ವರದಿಯನ್ನ ಪಡ್ಕೊಂಡಿದ್ಯಾ ಅವರಿಂದ ಅನ್ನುವಂಥದ್ದರ ವಿವರಗಳು ನನಗೆ ಬೇಕು. ಹಾಗೇನೆ ಇದರಲ್ಲಿ ಅಧಿಕಾರಿಗಳು ಯಾರಾದರೂ ಶಾಮೀಲಾಗಿದ್ದಾರಾ? ಇಷ್ಟು ದೊಡ್ಡ ಜಾಗವನ್ನ ರವಿಕುಮಾರ್ ಅದನ್ನ ಬೇರೆಯವರಿಗೆ ಪರಭಾರೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸಹಾಯ ಮಾಡಿದಾರಾ? ಆ ರೀತಿ ಏನಾದರೂ ಅಧಿಕಾರಿಗಳದು ಶಾಮೀಲಾಗಿದ್ರೆ ಅಧಿಕಾರಿಗಳ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ತಮ್ಮ ಮೂಲಕ ಆಗ್ರಹಿಸ್ತೀನಿ. ನನಗೆ ಒಂದು ಅರ್ಥ ಆಗದೆ ಇರುವಂತ ವಿಚಾರ ಅಂದ್ರೆ, ನಾನು 330ರ ಅಡಿನಲ್ಲಿ ಇದನ್ನ ಪ್ರಶ್ನೆ ಎತ್ತಿದ್ದೀನಿ. ನನಗೆ ಮಾನ್ಯ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಕಂದಾಯ ಸಚಿವರು ಉತ್ತರ ಕೊಡೋದ್ರ ಜೊತೆಗೇನೆ ನಾನು ಇದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೂ ಪ್ರಶ್ನೆ ಹಾಕಿದ್ದೆ. ಅದೊಂದು ಚುಕ್ಕೆ ರಹಿತ ಪ್ರಶ್ನೆ ಆಗಿತ್ತು. ಅದಕ್ಕೆ ನನಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಂದಲೂ ಉತ್ತರ ಬಂದಿದೆ. ನೋಡಿ, ನನ್ನ ಉತ್ತರ ಅದರಲ್ಲಿ ಹೇಗಿದೆ ಅಂದ್ರೆ, ಅವರು ಅತ್ಯಂತ ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ಶಿಕ್ಷಣ ಇಲಾಖೆಗೆ ಸೇರಿದ ಜಾಗ ಎಷ್ಟು? ಅದರಲ್ಲಿ ಅವರು 50 ಎಕರೆ 26 ಗುಂಟೆ ಜಮೀನು ಶಾಲಾ ಶಿಕ್ಷಣ ಇಲಾಖೆಗೆ ಸೇರಿದ್ದು ಅಂತ ಉತ್ತರ ಬಂದಿದೆ. ಹಾಗೇನೆ ಈ ಜಾಗ ಯಾರಿಗೆ ಸೇರಿದೆ ಅಂತ ನಾನು ಕೇಳಿದಂತ ಪ್ರಶ್ನೆಗೆ ಅದು TG ಶ್ರೀನಿವಾಸುಲು ಅವ್ರಿಗೆ ಸೇರಿದೆ, ಹೌದು ಅಂತ ಉತ್ತರ ಕೊಟ್ಟು 1955ನೇ ಇಸ್ವಿಯ 17/12/1955ರಲ್ಲಿ ಶಾಲಾ ಶಿಕ್ಷಣ ಇಲಾಖೆಗೆ 50.26 ಎಕರೆ ಜಮೀನನ್ನ ದಾನವಾಗಿ ಕೊಟ್ಟು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ದಾಸ್ತಾವೇಜಿನ ಸಂಖ್ಯೆ 17855556 ದಿನಾಂಕ 6/8/1955ರಂದು ದಾನಪತ್ರ ಮಾಡಿಕೊಟ್ಟಿರುತ್ತಾರೆ ಅಂತ ಉತ್ತರ ಬಂದಿದೆ. ಹಾಗೇನೆ ಇನ್ನೂ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಶಾಲೆಯ ಜಾಗ ಒತ್ತುವರಿಯಾಗಿದ್ರೆ ಆ ಒತ್ತುವರಿಯನ್ನ ನಾವು ಸಹಿಸಲ್ಲ. ಸರ್ಕಾರ ಆ ಜಾಗವನ್ನ ಮತ್ತೆ ತನ್ನ ಸುಬರ್ದಿಗೆ ಪಡ್ಕೊಂಡು ಯಾವ ಮೂಲ ಉದ್ದೇಶಕ್ಕೆ ಅದನ್ನ ದಾನ ಕೊಡಲಾಗಿತ್ತೋ ಆ ಮೂಲ ಉದ್ದೇಶಕ್ಕೆ ಅದು ಉಪಯೋಗ ಆಗುವಂತಹ ರೀತಿಯಲ್ಲಿ
ಬಳಸೋ ಅಂಥದ್ದಕ್ಕೆಲ್ಲ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥದ್ದು ಅವರ ಉತ್ತರದಲ್ಲಿದೆ. ಇದಕ್ಕೆ ಪೂರಕವಾಗಿ ಅವರು ಕೋಲಾರದ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ, ಕ್ರಮ ತಗೊಳ್ಳೋದಕ್ಕೆ ಆಗ್ರಹಿಸಿದ್ದೀವಿ. ಹಾಗೇನೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೀವಿ. ಈ ಜಾಗವನ್ನ ನಮ್ಮ ಶಿಕ್ಷಣ ಇಲಾಖೆಗೆ ಉಳಿಸ್ಕೋತೀವಿ ಅನ್ನುವಂಥದ್ದನ್ನ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಮಾನ್ಯ ಕಂದಾಯ ಸಚಿವರು ಕೊಟ್ಟಿರುವಂತ ಉತ್ತರದಲ್ಲಿ ಹೇಳ್ತಾರವರು, ಷರತ್ತುಗಳನ್ನು ವಿಧಿಸಿ ದಿನಾಂಕ 8/7/2025 ವಸತಿ ಉದ್ದೇಶಕ್ಕಾಗಿ ಜಿಲ್ಲಾಧಿಕಾರಿಯವರು ಭೂ ಪರಿವರ್ತನೆಗೆ ಆದೇಶವನ್ನು ಹೊರಡಿಸಿರುತ್ತಾರೆ. ಎರಡೂ ಕೂಡ ವೈರುಧ್ಯಗಳಿಂದ ಕೂಡಿರುವಂತಹ ಒಂದು ಉತ್ತರ ನನ್ನ ಕೈಗೆ ಬಂದಿದೆ. ಹಾಗಾಗಿ ನಾನು ತಮ್ಮ ಮೂಲಕ ಇದೊಂದು ಅತ್ಯಂತ ಉನ್ನತವಾದಂತಹ ಒಂದು ವಿಚಾರಕ್ಕೆ, ಯಾರೋ 1955 ಶ್ರೀನಿವಾಸುಲು ಅನ್ನುವಂಥವ್ರು ಕೊಟ್ಟಿರುವಂತ ದಾನಕ್ಕೆ ಪ್ರೇರಣೆ ಏನಾಗಿತ್ತೋ ಅದಕ್ಕೆ ಈ ಜಾಗ ಉಳಿಬೇಕು. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯಕ್ತಿಗಳ ಒತ್ತಡ ಅಥವಾ ಅಧಿಕಾರಿಗಳ ಶಾಮೀಲು ಏನೇ ಇದ್ರೂ ಕೂಡ ತೆರವಾಗಬೇಕು. ಅದು ಶಿಕ್ಷಣ ಇಲಾಖೆಗೆ ಉಪಯೋಗ ಆಗೋ ರೀತಿಯಲ್ಲಿ ಆಗಬೇಕು. ಹಾಗಾಗಿ ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯನ್ನ ತಮ್ಮ ಮೂಲಕ ನಾನು ಸರ್ಕಾರವನ್ನ ಕೇಳಬಯಸ್ತೇನೆ. ಸಚಿವ ಮಾನ್ಯ ಸಭಾಪತಿಯವರೇ, ಇದು ಈ ವಿಷಯದಲ್ಲಿ ಒಂದು ಸಮಾಧಾನ ಏನಂದ್ರೆ, ಕನಿಷ್ಠ ಬಹುತೇಕ ದಾಖಲೆಗಳು ಇದಾವೆ. ಇದು 43ನೇ ಇಸ್ವಿಯಿಂದ ನೋಡಿದ್ರೆ ಅವ್ರು ಹೇಳಿದ ದಾಖಲೆನೂ ತಗೊಂಡು ಹೆಚ್ಚು ಕಡಿಮೆ ಟ್ರೈಲ್ ಅಂತೀವಲ್ಲ, ಹೆಚ್ಚು ಕಡಿಮೆ ಪೂರ್ತಿ ಇದೆ. ಆಶ್ಚರ್ಯ ಇದರಲ್ಲಿ ದಾಖಲೆಗಳಿರೋದು. ಇದರಲ್ಲಿ ಅರ್ಧ ದಾಖಲೆಗಳೇ ಸಿಗೋದಿಲ್ಲ, ಆದ್ರೆ ಇದರಲ್ಲಿ ಏನೋ ಅಟ್ಲೀಸ್ಟ್ ಸ್ಪಷ್ಟವಾಗಿ ಉತ್ತರ ಕೊಡೋದಕ್ಕೆ ಪೂರಕವಾಗಿ ದಾಖಲೆಗಳು ಇದಾವೆ. ಇದು ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ಮಾನ್ಯ ಸಭಾಪತಿಯವರೇ, 1943-44 TH ಗಂಗಪ್ಪ ಬಿನ್ ಹನುಮಪ್ಪ ಅನ್ನೋರು ಕ್ರಯಪತ್ರದ ಮುಖಾಂತರ ವೆಂಕಟೇಶ ಶಾಸ್ತ್ರಿ ಅವರಿಂದ ಮತ್ತು ಅವರ ಅಣ್ತಮ್ಮಂದ್ರು ವೆಂಕಟೇಶ್ ಶಾಸ್ತ್ರಿ, ಅನಂತ ಶಾಸ್ತ್ರಿ, ವೆಂಕಟ ಸುಬ್ಬಯ್ಯ, ವೆಂಕಟರಾಮಯ್ಯ, ಪಾಪಣ್ಣ, ಹೀಗೆ ಯಾರ್ಯಾರು ಇದ್ದಾರೆ, ಅವರೆಲ್ಲರಿಂದನೂ ಎಲ್ಲ ಸೇಲ್ ಡೀಡ್ ಮಾಡಿ ಈ ಜಾಗಗಳನ್ನ ಪರ್ಚೇಸ್ ಮಾಡ್ತಾರೆ. ಒಟ್ಟು ವಿಸ್ತೀರ್ಣ 313 ಎಕರೆ 5 ಗುಂಟೆ ಒಟ್ಟು ವಿಸ್ತೀರ್ಣ. ಸೊ ಇಷ್ಟನ್ನು ಕೂಡ 40ನೇ ದಶಕದಲ್ಲಿ ಅವರು ಪರ್ಚೇಸ್ ಮಾಡಿದ್ದಾರೆ. ಗಂಗಪ್ಪನವರು ಪರ್ಚೇಸ್ ಮಾಡಿದ್ದು. ಗಂಗಪ್ಪನವ್ರಿಗೆ ಮದುವೆ ಕಾವೇರಮ್ಮನವ್ರ ಜೊತೆ ಆಗತ್ತೆ. ಕಾವೇರಮ್ಮನವ್ರ ಜೊತೆ ಅವ್ರಿಗೆ 6 ಜನ ಮಕ್ಕಳು. ಅದರಲ್ಲಿ ಒಬ್ಬರು TG ಶ್ರೀನಿವಾಸುಲು, ಇನ್ನೊಬ್ರು ಪಾರ್ವತಮ್ಮ, GS ನಾಯ್ಡು, TG ವೆಂಕಟಪತಿ, TG ಕೃಷ್ಣಮೂರ್ತಿ, TG ಪುಷ್ಪ. ಸೊ 6 ಜನ ಮಕ್ಕಳು. ಗಂಗಪ್ಪನವರು 56ನೇ ಇಸ್ವಿಯಲ್ಲಿ ತೀರೋಗ್ತಾರೆ. ಆದ್ರೆ ಅವರು ವಿಲ್ ಮಾಡಿ ಇಟ್ಟಿರ್ಲಿಲ್ಲ. 56ರಲ್ಲಿ ಅವರು ತೀರೋಗ್ತಾರೆ.